ಕಪಿಮುಷ್ಟಿಯಲ್ಲಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸೋರು ಯಾರು? ದಾಖಲೆಗಳ ಸಮೇತ ಕಿರುಮುನ್ಮಿಟ್ಟಿ ಇರ್ಬೋದು, ಕಪ್ಪಲಮಡುಗು ಇರ್ಬೋದು, ದೇವರಾಯ ಸಮುದ್ರ ಇರ್ಬೋದು, ಬೈಲ್ಪೂರು, ತಾಯ್ಲೂರು ಮತ್ತು ದುಕ್ಸಂದ್ರ ಹೋಬಳಿಯಾದ್ಯಂತ ಸುಮಾರು ಸಾವಿರಾರು ಎಕರೆ ಅಮಾಯಕ ರೈತರ ಹೆಸರಿನಲ್ಲಿ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಬೆಂಬಲವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಆಸ್ತಿಗಳನ್ನು ಉಳಿಸಿ ಸ್ಥಳೀಯ ಬಡವರಿಗೆ ಇಲ್ಲವೇ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಿ ಇಲ್ಲ ಜಾನುವಾರುಗಳಿಗೆ ಮೀಸಲಿಡಿ ಅಂತೇಳಿ ಸುಮಾರು 10 ವರ್ಷಗಳಿಂದ ರೈತ ಸಂಘದಿಂದ ನಿರಂತರವಾಗಿ ಇಲ್ಲಿನ ಸ್ಥಳೀಯ ಶಾಸಕರಿಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು ನಾವು ಮನವಿಯನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕಿರುಮುನ್ಮಿಟ್ಟಿ ಇದು ಸರ್ವೆ ಆಗಿದೆ, ನೆಪ ಮಾತ್ರಕ್ಕೆ ಸರ್ವೆ ಮಾಡ್ತಾರೆ. ಇನ್ನು ಕಪ್ಪಲಮಡುಗು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ, ಅದರ ಜೊತೆಗೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸುಮಾರು 10,000 ಕೋಟಿ ಬೆಲೆ ಬಾಳುವ 2,000 ಎಕರೆಗೂ ಹೆಚ್ಚಿನ ಕಲ್ಲು ಬಂಡೆಗಳಿಗೆ ಮತ್ತು ಸರ್ಕಾರಿ ಆಸ್ತಿಗಳಿಗೆ ಏನು ಇವತ್ತು ಕಾಂಪೌಂಡನ್ನು ನಿರ್ಮಿಸಿದ್ದರೋ ಅದನ್ನು ತೆರವುಗೊಳಿಸಬೇಕಾದಂಥ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಅಡ್ಡಾಜಕ್ಕಾಡೆ ತಪ್ಪಿದ್ದಾರೆ. ನಾವೇನಾದರೂ ಹೋರಾಟ ಮಾಡಿ ಅವ್ರು ಮನವಿ ಕೊಟ್ಟರೆ ನಾವು ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಮಗೆ ನಿರಂತರವಾಗಿ ಇದಿದೆ ಅಂತ ಹೇಳ್ತಾರೆ. ಇವತ್ತು ಒಬ್ಬ ತಹಸೀಲ್ದಾರ್ ಇರ್ಬೋದು, ಒಬ್ಬ ADR ಅನ್ನೋದು ಹಿರಿಯ ಅಧಿಕಾರಿಗಳು ಇಲ್ಲಿ ಜನಸಾಮಾನ್ಯರ ಕೆಲಸ ಮಾಡೋಕ್ಕೆ ಇರೋದು ಹೊರತು ಸಂಬಳ ತಗೊತೀರ ಯಾವುದೂ ಅಷ್ಟೇ ಹೋರಾಟಗಾರ ಇರ್ಬೋದು, ಜನಸಾಮಾನ್ಯರು ಮನವಿ ಕೊಟ್ಟಾಗ ಅದು ಸಮರ್ಪಕವಾಗಿ ಇದು ಮಾಡಬೇಕು. ಅದನ್ನು ಬಿಟ್ಟು ನೀವು ಇಲ್ಲಿ ಕೆಲಸದ ಒತ್ತಡ ಇದ್ದರೆ ದಯವಿಟ್ಟು ಬೇರೆ ಕಡೆ ವರ್ಗಾವಣೆ ಮಾಡಿಸ್ಕೊಂಡೋಗಿ. ಸರ್ಕಾರಿ ಆಸ್ತಿಗಳನ್ನು ಉಳಿಸೋದ ಜವಾಬ್ದಾರಿ ನಮ್ಮ ಮೇಲೂ ಇದೆ, ನಿಮ್ಮ ಮೇಲೂ ಇದೆ. ಯಾಕಂದರೆ ಇವತ್ತಿಲ್ಲದ ಸರ್ಕಾರಿ ಆಸ್ತಿಗಳು ನಾಳೆ ಒಳಗೆ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರುಗಳಿಗೆ ಮೇಯ್ಸೋಕ್ಕೆ ಜಾಗ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವಾಗ 100 ಎಕರೆ 1000 ಎಕರೆ ಹೆಂಗೆ ಹೋಗ್ಬಿಡ್ತದೆ ಭೂಗಳ ಕಪಿಮುಷ್ಟಿಯಲ್ಲಿ. ನೀವು ಏನೇ ಆರೋಪ ಮಾಡಿ, ನೀವು ಏನೇನೇ ಇದು ಮಾಡ್ಕೊಳ್ಳಿ, ರೈತ ಸಂಘದ ಹೋರಾಟ ನಿರಂತರವಾಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಒತ್ತಾಯಿಸ್ತೀವಿ. ನಿಮಗೆ ಒತ್ತಡ ಕೆಲಸ ಇದ್ದರೆ ದಯವಿಟ್ಟು ಬೇರೆ ಕಡೆ ವರ್ಗಾವಣೆ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ಇದೇ ತಿಂಗಳು 19/5/2025 ಸೋಮವಾರದಿಂದ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 134ರ ಆಜುಬಾಜಿನಲ್ಲಿರುವಂತಹ ಕಲ್ಲು ಬಂಡೆಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಿ ಆಸ್ತಿ ಉಳಿಯಲಿ, ಭೂಗಳ್ಳರ ಕಪಿಮುಷ್ಟಿ ತೊಲಗಲಿ ಮತ್ತು ಅವರಿಗೆ ಬೆಂಬಲವಾಗಿ ನಿಂತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಸ್ಥಳೀಯ ಶಾಸಕರನ್ನು, ಕಂದಾಯ ಅಧಿಕಾರಿಗಳನ್ನು ಒತ್ತಾಯಿಸಿ 19/5/2025 ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 134ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳುವ ಮುಖಾಂತರ ನಮ್ಮ ಸರ್ಕಾರಿ ಭೂಮಿ ಉಳಿಯಬೇಕು, ಅಭಿವೃದ್ಧಿಗೆ ಮತ್ತು ಜಾನುವಾರುಗಳಿಗೆ ಮೀಸಲಿಡಬೇಕಂತೇಳಿ ಒತ್ತಾಯದ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ಸಹಕರಿಸಬೇಕಂತೆಲ್ಲ ಮನವಿ ಮಾಡ್ತಾರೆ.